ಕರುಣೆ ಸತ್ಪುರುಷರಲ್ಲಿ ಹೇಗಿರುತ್ತದೆ, ಕರುಣೆ ಸಾಮಾನ್ಯರಲ್ಲಿ ಹೇಗಿರುತ್ತದೆ, ಮತ್ತು ಕರುಣೆ ಇಲ್ಲದ ಮಾನುಷ ರಾಕ್ಷಸರು ಅಂದರೆ ಯಾರು, ಯಾರಿಗೆ ಹೆಸರು ಕೂಡ ಕೊಡೋಕ್ಕೆ ಸಾಧ್ಯ ಇಲ್ಲ. ಈ ಕುರಿತಾಗಿ ನಿನ್ನೆ ಒಂದು ಸುಭಾಷಿತವನ್ನು ನಾವು ಭರ್ತೃಹರಿಯ ನೀತಿ ಶತಕದಿಂದ ಒಂದು ಸುಭಾಷಿತವನ್ನು ಉಲ್ಲೇಖ ಮಾಡಿದ್ವು. ನಮ್ಮ ಪರಂಪರಾ ಗುರುಕುಲದ ಮಕ್ಕಳಿಗೆ ಒಂದು ಚಿಕ್ಕ ಕಾರ್ಯವನ್ನು ಕೂಡ ಕೊಟ್ಟಿದ್ವು. ನಾಳೆ ಹೊತ್ತಿಗೆ ಶ್ಲೋಕ ನಿಮ್ಮ ಬಾಯಲ್ಲಿರಬೇಕು ಅಂತ, ಮತ್ತು ಸ್ವಲ್ಪ ರಾಗವಾಗಿಯೂ ಬರಬೇಕು ಅಂತ. ಇದೆಯಾ ಅದು? ಹೇಳಿ ನೋಡೋಣ. ಸತ್ಪುರುಷಾಃ ಪರಾರ್ಥಘಟಕಾಃ ಸ್ವಾರ್ಥಂ ಪರಿತ್ಯಜ್ಯ ಯೇ ಸಾಮಾನ್ಯಾಸ್ತು ಪರಾರ್ಥಮತ್ಯಮಭೃತಃ ಸ್ವಾರ್ಥ ವಿರೋಧೇನ ಯೇ ತೇ ಮಾನುಷರಾಕ್ಷಸಾಃ ಪರಹಿತಂ ಸ್ವಾರ್ಥಾಯ ನಿಘ್ನಂತಿ ಯೇ ತುಂ ಘ್ನಂತಿ ನಿರರ್ಥಕಂ ಪರಹಿತಂ ತೇ ಕೇನ ಜಾನೀಮಹೇ. ಭೇಷ್, ಮೆಚ್ಚುಗೆ ಆಯಿತು. ನಿನ್ನೆ ಹೇಳಿದ ಶ್ಲೋಕ ಇವತ್ತು ಕಂಠಸ್ಥ ಮತ್ತು ರಾಗ ಸಮನ್ವಿತ, ತುಂಬ ಸುಂದರವಾದ ರಾಗ ಸಂಯೋಜನೆ. ರಘು ಏತೇ ಸತ್ಪುರುಷಾಃ ಪರಾರ್ಥ ಘಟಕಾಃ ಸ್ವಾರ್ಥಾನ್ ಪರಿತ್ಯಜ್ಯಯಿ. ಪರೋಪಕಾರಕ್ಕಾಗಿ ತಮ್ಮ ಸ್ವಾರ್ಥವನ್ನೇ ತ್ಯಾಗ ಮಾಡ್ತಕ್ಕಂಥವರು, ಅಂಥವರು ಸತ್ಪುರುಷರು. ಸ್ವಾರ್ಥವನ್ನು ಬಲಿಕೊಟ್ಟು ಪರೋಪಕಾರವನ್ನು ಸಾಧನೆ ಮಾಡ್ತಕ್ಕಂಥವ್ರು. ಮತ್ತು ಸಾಮಾನ್ಯರು ಅವರು ಹೇಗಿರ್ತಾರೆ ಅಂದರೆ ಪರೋಪಕಾರ ಮಾಡ್ತಾರೆ, ಆದರೆ ತಮ್ಮ ಸ್ವಾರ್ಥಕ್ಕೆ ತೊಂದರೆ ಇಲ್ಲದಂತೆ ಇವರು ಸಾಮಾನ್ಯರು. ಇನ್ನು ತಮ್ಮ ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಶ್ರೇಯಸ್ಸನ್ನು ಹಾನಿ ಮಾಡ್ತಕ್ಕಂಥವರು ಮಾನುಷ ರಾಕ್ಷಸರು ಅಂತ. ಆದರೆ ಅವ್ರ ಬಗ್ಗೆ ಮಾತ್ರ ಹೇಳೋದಕ್ಕೆ ಶಬ್ದವೇ ಇಲ್ಲ, ಯಾಕೆಂದರೆ ಅಷ್ಟು ಕೆಡುಕರು, ತೆಗೆದು ಹಾಕಿದವರು ಅವರು. ಯಾರು ಅಂದರೆ ಸ್ವಾರ್ಥವೂ ಇಲ್ಲದೆ, ತಮ್ಮ ಸ್ವಾರ್ಥವೂ ಇಲ್ಲದೆ ಬೇರೆಯವರ ಶ್ರೇಯಸ್ಸಿಗೆ ಹಾನಿ ಮಾಡ್ತಕ್ಕಂಥವ್ರು. ಏತು ಘ್ನಂತೆ ನಿರರ್ಥಕಂ ಪರಹಿತಂ. ನಿರರ್ಥಕವಾಗಿ ತಮಗೂ ಉಪಯೋಗ ಇಲ್ಲ, ಆದರೆ ಇನ್ನೊಬ್ಬನೂ ಸುಖವಾಗಿರಬಾರ್ದು ಅನ್ನುವ ಹಾಗೆ ಯಾರು ಇನ್ನೊಬ್ಬರಿಗೆ ತೊಂದರೆ ಮಾಡ್ತಾರೋ ತೇಕೆ ನ ಜಾನೀಮಹೆ. ಅವರು ಯಾರು ಅಂತ ಹೇಳೋದಕ್ಕೆ ನಮ್ಮಲ್ಲಿ ಶಬ್ದಗಳಿಲ್ಲ ಎಂಬುದಾಗಿ ಭರ್ತೃಹರಿ ಹೇಳಿದ್ದಾನೆ. ಇದಕ್ಕೆ ನಾವು ರೊಟ್ಟಿ ಉದಾಹರಣೆ ಕೊಟ್ಟಿದ್ದು ನಿನ್ನೆ ಅಲ್ವಾ? ಸತ್ಪುರುಷರು ಹೇಗಿರ್ತಾರೆ, ಮತ್ತು ಸಾಮಾನ್ಯರು ಹೇಗಿರ್ತಾರೆ, ಮಾನುಷ ರಾಕ್ಷಸರು ಹೇಗಿರ್ತಾರೆ, ಹೆಸರಿಲ್ಲದವರು ಹೇಗಿರ್ತಾರೆ ಎಲ್ಲ ಹೇಳಿದ್ವು ಅಲ್ವಾ? ನಾವು ಹೇಳ್ತೀವಿ, ನೀವು ಯಾರು ಅಂತ ಹೇಳಿ, ನೀವು ತನಗೆ ತುಂಬ ಹಸಿವಾಗಿದೆ, ಆ ಸಮಯದಲ್ಲಿ ಹಸಿದವನೊಬ್ಬ ಇದರಾದಾಗ ಹೊಟ್ಟೆಗಿಲ್ಲ ನಿನ್ನೆ ಮೊನ್ನೆಯಿಂದ ಎಂಬುದಾಗಿ ಹೇಳ್ಕೊಂಡಾಗ ತಾನು ಉಪವಾಸ ಇದ್ದು ಆ ಇದರನವನಿಗೆ ತನ್ನ ರೊಟ್ಟಿಯನ್ನು ಕೊಡ್ತಕ್ಕಂಥವ್ರು ಯಾರು? ಸತ್ಪುರುಷರು ಅಲ್ವಾ? ಇನ್ನು ತಮ್ಮ ಹೊಟ್ಟೆ ತುಂಬಿದ ಮೇಲೆ ಯಾರಾದರೂ ಬಂದು ಕೇಳಿದರೆ ಹೆಚ್ಚುವರಿ ಇದ್ದ ರೊಟ್ಟಿಯನ್ನು ಕೊಡ್ತಾರೆ. ಆದರೆ ತಮ್ಮ ಹೊಟ್ಟೆ ತುಂಬದೇ ಇದ್ದರೆ, ಎರಡೇ ರೊಟ್ಟಿ ಇದೆ, ತಮ್ಮ ಹೊಟ್ಟೆ ತುಂಬಿಲ್ಲ, ತಮಗೆ ಹಸಿವಿದೆ ಅಂತಾದರೆ ಅವರು ಕೊಡೋದಿಲ್ಲ, ತಾವೇ ತಿಂತಾರೆ. ಹೊಟ್ಟೆ ತುಂಬಿದ ಮೇಲೆ ಸ್ವಾರ್ಥಾವಿರೋಧೇನ ಅಂತ, ತಮಗೆ ತೊಂದರೆ ಇಲ್ಲ ಅಂತಾದರೆ ಆಗ ಬೇರೆಯವರಿಗೆ ಉಪಕಾರ ಮಾಡ್ತಕ್ಕಂಥವ್ರು ಅಂತ. ಮತ್ತು ಮುಂದಿನ ವರ್ಗ ಅದೇನೆಂದರೆ ತನಗೂ ಹಸಿವಾಗಿದೆ, ಇದರಿರುವನಿಗೂ ಹಸಿವಾಗಿದೆ, ಅವನ ಕೈಯಲ್ಲಿ 2 ರೊಟ್ಟಿ ಇದೆ, ಅವನು ತಿನ್ನಬೇಕು ಅಂತಿದ್ದಾನೆ, ಅದನ್ನು ಕಿತ್ತುಕೊಂಡು ತಿನ್ನುವವನು ಅಂತ. ಅವನಿಗೆ ಇಲ್ಲದಂತೆ ಮಾಡಿ, ಇದರಿರುವ ಹಸಿದವನಿಗೆ ಇಲ್ಲದಂತೆ ಮಾಡಿ ತನ್ನ ಹಸಿವನ್ನು ನೀಗಿಸಿಕೊಳ್ತಕ್ಕಂಥವ್ರು. ಸ್ವಾರ್ಥಕ್ಕಾಗಿ ಪರಹಿತವನ್ನು ಹಾನಿ ಮಾಡ್ತಕ್ಕಂಥವ್ರು ಇವರು ಮಾನುಷ ರಾಕ್ಷಸರು. ಮತ್ತು ಕೊಟ್ಟ ಕೊನೆಯ ವರ್ಗ ತನಗೆ ಹೊಟ್ಟೆ ತುಂಬಿದೆ, ಇದರಿರುವವನಿಗೆ ಹಸಿವಾಗಿದೆ,
ಅವನ ಕೈಯಲ್ಲಿ ರೊಟ್ಟಿ ಇದೆ, ಅವನು ತಿಂತಾನೆ. ಈಗ ಇವನಿಗೇನು ಬೇಕಾಗಿಲ್ಲ, ರೊಟ್ಟಿಯ ಉಪಯೋಗ ಏನೂ ಇಲ್ಲ, ಹೊಟ್ಟೆ ತುಂಬಿದ್ರಿಂದ. ಕಿತ್ತುಕೊಂಡು ಚರಂಡಿಗೆ ಎಸೆಯತಕ್ಕಂಥವ್ರು ಯಾರು? ಅಂಥವ್ರು ಹೆಸರಿಲ್ಲದಂತೆ ಹೋಗ್ತಾರೆ. ಇಂತಹ ಕೆಡುಕರಿದಾರಲ್ಲ, ಅವರೆಂದೂ ಭಗವತ್ ಕೃಪೆಗೆ ಪಾತ್ರರಲ್ಲ ಅಂತ. ಹೇಗೆ ಕರುಣೆ ಹೇಗಿರ್ತದೆ ಮತ್ತು ಹೇಗಿರೋದಿಲ್ಲ, ಎರಡಕ್ಕೂ ಉದಾಹರಣೆಗಳಿದು. ಸತ್ಪುರುಷರು ಕರುಣಾಪೂರ್ಣರು, ಸಾಮಾನ್ಯರಲ್ಲಿ ಕರುಣೆ ಸ್ವಲ್ಪ ಇದೆ. ಮಾನುಷ ರಾಕ್ಷಸರಲ್ಲಿ ಕರುಣೆಯ ಲೇಷ ಮಾತ್ರ ಇರ್ತಕ್ಕಂಥದ್ದು. ಈ ಕೊನೆಯ ವರ್ಗದಲ್ಲಿ ಕರುಣೆಯ ಒಂದು ಸುಳಿವೇ ಇಲ್ಲ, ಅಂಥದ್ದದು ಅಂತ. ಹಾಗಾಗಿ ಈ 4 ಉದಾಹರಣೆಗಳನ್ನು ನಿನ್ನೆ ನಾವು ನಿಮಗೆ ಕೊಟ್ಟಿದ್ದು. ರಾಮನ ಉದಾಹರಣೆಯನ್ನು ಕೊಟ್ಟಿದ್ದು ನಿನ್ನೆ ಮತ್ತು ನಿನ್ನೆಗಿಂತ ಮೊದಲು ಕೂಡ ಕೊಟ್ಟಿದ್ವು. ರಾಮನ ಉದಾಹರಣೆಯನ್ನು ಕೊಟ್ಟಿದ್ವು. ಪುತ್ರ ವತ್ಸಲರಿರ್ತಾರೆ, ಮಿತ್ರ ವತ್ಸಲರಿರ್ತಾರೆ, ಭೃತ್ಯ ವತ್ಸಲರಿರ್ತಾರೆ, ಶತ್ರು ವತ್ಸಲರು ನಮ್ಮ ಪ್ರಭು ರಾಮ ಮಾತ್ರ ಅಂತ. ಶತ್ರು ವತ್ಸಲ ಅಂತ, ವೈರಿಗಳಲ್ಲಿ ಕೂಡ ವಾತ್ಸಲ್ಯ ಅಂತ. ಅದಕ್ಕೆ 3 ಉದಾಹರಣೆ ಕೊಟ್ಟಿದ್ವು ನಿಮಗೆ. ಅದು ಸತ್ಪುರುಷರ ಶ್ರೇಷ್ಠ ಶ್ರೇಣಿಯಲ್ಲಿ ಬರ್ತಕ್ಕಂಥ ಒಂದು ವ್ಯಕ್ತಿತ್ವ ಅದು. ಒಂದು ಉದಾಹರಣೆ ಕೈಕೇಯಿಯಲ್ಲಿ ಕರುಣೆ, ಕಾಗೆಯಲ್ಲಿ ಕರುಣೆ, ಸೀತೆಯನ್ನು ಕುಕ್ಕಿದ ಕಾಗೆಯಲ್ಲಿ ಕರುಣೆ, ಮತ್ತು ಕಡುವೈರಿಯಾದ ರಾವಣನಲ್ಲಿ ಕೂಡ ಕರುಣೆ ತೋರಿರ್ತಕ್ಕಂಥ 3 ಸಂದರ್ಭಗಳನ್ನು ನಾವು ಉಲ್ಲೇಖ ಮಾಡಿದ್ವು. ಇನ್ನೊಂದು 2-3 ಸಂದರ್ಭಗಳನ್ನು ಇವತ್ತು ನಾವು ನಿಮಗೆ ಉಲ್ಲೇಖ ಮಾಡ್ತೇವೆ. ಅಂದರೆ ಇಡೀ ರಾಮಾಯಣದಲ್ಲಿ ಈ ಭಾವ ಹೇಗೆ ಸಾಗಿದೆ, ಶತ್ರುಗಳ ಮೇಲೂ ಕೂಡ ಕನಿಕರ ಎಂಬ ಭಾವ ರಾಮನಲ್ಲಿ ಹೇಗಿದೆ ಮತ್ತು ಪ್ರಮುಖವಾದ ಬೇರೆ ಪಾತ್ರಗಳಲ್ಲಿ ಹೇಗಿದೆ ಎಂಬುದನ್ನು ಸಂಕ್ಷೇಪವಾಗಿ ನಾವು ಗಮನಿಸೋದಾದರೆ, ಮೊಟ್ಟ ಮೊದಲು ತಾಟಕೆ. ವಿಶ್ವಾಮಿತ್ರರ ಯಜ್ಞ ರಕ್ಷಣೆಗಾಗಿ ರಾಮನು ಕಾನನ ಮಧ್ಯದಲ್ಲಿ ಸಾಗಿ ಹೋಗ್ತಾ ಇರುವಾಗ ದಾರಿಯ ಮಧ್ಯದಲ್ಲಿ ಎದುರಾದವಳು ತಾಟಕೆ ಅಲ್ವಾ? ಯಾರವಳು? ರಕ್ಕಸಿ ಆದವಳು, ಹುಟ್ಟ ರಕ್ಕಸಿ ಅಲ್ಲ, ಜನ್ಮದಿಂದ ಯಕ್ಷ ಕನ್ಯೆ ಅವಳು. ಯಕ್ಷ ಒಬ್ಬ ಸುಕೇತು ಅಂತ ಒಬ್ಬ ಯಕ್ಷ ಇರ್ತಾನೆ, ಅವನ ಮಗಳು ಅವಳು. ಸುಕೇತು ತಪಸ್ ಮಾಡಿ ಪಡ್ಕೊಂಡಿರ್ತಕ್ಕಂಥದ್ದು ಆಕೆಯನ್ನು. ಆದರೆ ಅಗಸ್ತ್ಯರ ಶಾಪದಿಂದ ಆಕೆ ರಾಕ್ಷಸಿ ಆಗ್ತಾಳೆ ಮತ್ತು ದೊಡ್ಡ ಲೋಕಕಂಟಕಿ ಆಗಿಬಿಡ್ತಾಳೆ. ಉತ್ಸಾಹದೇಯತಿ ಇಡೀ ಪ್ರದೇಶವನ್ನು ಹಾಳು ಮಾಡ್ತಾಳೆ. ಅಲ್ಲಿ ಯಾರೂ ಮನುಷ್ಯರು ಬರುವಂತಿಲ್ಲ, ಪ್ರಾಣಿ ಪಕ್ಷಿಗಳಿಗೆ ಕೂಡ ಆಶ್ರಯವಿಲ್ಲ. ಆ ಇಡೀ ಕಾಡನ್ನು ಬೆಂಗಾಡಾಗಿ ಸ್ಮಶಾನವಾಗಿ ಮಾರ್ಪಡಿಸ್ತಾಳೆ. ಕಾಡಲ್ಲ, 2 ಜನಪದಗಳು, 2 ಹಳ್ಳಿಗಳು, ಅದು ಮಲದ ಮತ್ತು ಕರುಷ. ಅಂಥವಳವಳು ಲೋಕಕಂಟಕಿ. ಅವಳು ಎದುರಾದಾಗ ವಿಶ್ವಾಮಿತ್ರರು ರಾಮನಿಗೆ ಆದೇಶ ಮಾಡ್ತಾರೆ, ಈಕೆಯನ್ನು ಕೊಂದು ಕಳೆ. ಆದರೆ ರಾಮ ಕನಿಕರ ತೋರಿಸ್ತಾನೆ. ಯಾಕೆ? ರಕ್ಕಸಿಯಾದರೂ ಕೂಡ ಹೆಣ್ಣು. ವಿಶ್ವಾಮಿತ್ರರು ಹೇಳಿದ್ದೇನೆಂದರೆ, ಹೆಣ್ಣಾದರೂ ಕೂಡ ರಕ್ಕಸಿ ಅವಳು ಕೊಲ್ಲಬೇಕು ಅಂತ. ರಾಮ ಹೇಳಿದ್ದೇನೆಂದ್ರೆ, ರಕ್ಕಸಿ ಆದರೂ ಹೆಣ್ಣಲ್ವಾ ಎಷ್ಟಂದ್ರು ಅಂತ, ಯಾಕೆ ಕೊಲ್ಲಬೇಕು ಅಂತ. ನೋಡಿ ಎಷ್ಟು ಹತ್ತಿರ ಇದೆ 2 ಒಂದೇ ಶಬ್ದಗಳು, ಬೇರೆ ಶಬ್ದ ಯಾವುದೂ ಬೇಕಾಗಿಲ್ಲ. ರಾಮನ ಅಭಿಪ್ರಾಯಕ್ಕೂ ವಿಶ್ವಾಮಿತ್ರರ ಅಭಿಪ್ರಾಯಕ್ಕೂ ಇರುವ ವ್ಯತ್ಯಾಸ ಗಮನಿಸಿ ಅಂತ. ಹೆಣ್ಣಾದರೂ ರಕ್ಕಸಿ, ಇದ್ಯಾರದ ಅಭಿಪ್ರಾಯ? ರಕ್ಕಸಿ ಆದರೂ ಕೂಡ ಹೆಣ್ಣು. ರಾಮಕಥೆಯ ಕವಿ ಈ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಿದ್ದ ಒಂದು ಪದವನ್ನು ರಚನೆ ಮಾಡಿದ್ದನ್ನು ನೆನಪು ಮಾಡಿಕೊಳ್ತೇವೆ. ಈ ಸಂದರ್ಭದಲ್ಲಿ ವಿಶ್ವಾಮಿತ್ರರು ರಾಮನಿಗೆ ಹೇಳಿರ್ತಕ್ಕಂಥ ಮಾತುಗಳು ಇವೆಲ್ಲವೂ ಕೂಡ. ಕಣ್ಣೆದುರು ನಿಂತಿರುವ ಕ್ರೂರ ರಕ್ಕಸಿಯಲ್ಲೂ ಹೆಣ್ಣೆಂಬ ಕರುಣೆ ಏನೋ, ಮಾತೃ ವಾತ್ಸಲ್ಯ ಸ್ಮರಣೆ ಏನೋ. ವಿಶ್ವಾಮಿತ್ರರು ರಾಮನಿಗೆ ಹೇಳಿದ್ದು. ಕ್ರೂರ ರಕ್ಕಸಿ ಕಣ್ಮುಂದೆ ಬಂದು ನಿಂತಿದ್ದಾಳೆ, ಅವಳಲ್ಲಿ ಕೂಡ ಕರುಣೆ. ಯಾಕೆ? ಹೆಣ್ಣು ಎಂಬ ಕರುಣೆ. ಸ್ತ್ರೀ ಆಗಿದ್ದರಿಂದ ಸ್ತ್ರೀ ಮೇಲೆ ಕಠೋರ ಭಾವಗಳು ಸಲ್ಲ, ಕೋಮಲ ಭಾವಗಳು ಮಾತ್ರ ಸಲ್ಲುವಂಥದ್ದು. ಹಾಗಾಗಿ ಹೆಣ್ಣೆಂಬ ಕರುಣೆ ಏನೋ, ಮಾತೃವಾತ್ಸಲ್ಯ ಸ್ಮರಣೆ ಏನೋ. ನಿನಗೆ ಕೌಸಲ್ಯ ನೆನಪಾಯ್ತಾ, ಸುಮಿತ್ರ ನೆನಪಾಯ್ತಾ ನಿನಗೆ ಆಕೆಯನ್ನು ಕಂಡು? ಅವ್ರು ಹಾಗೆ ಈಕೆ ಕೂಡ ಹೆಣ್ಣು ಅಂತ ಅನಿಸ್ಬಿಡ್ತಾ. ಕಲ್ಲು ಮಳೆಗರೆದಿ ಹೇಳು, ಕೊಲ್ಲಲೈ ತರುತ್ತಿ ಹೇಳು, ಬಿಲ್ಲ ನೆತ್ತದೇ ನಿಂತೆಯೋ ರಾಘವನೇ, ಹೆಣ್ಣೆಂಬುದೇ ಚಿಂತೆಯೋ. ಕಲ್ಲಿನ ಮಳೆಗರಿತಾಳೆ ತಾಟಕಿ ರಾಮ ಲಕ್ಷ್ಮಣರ ಮೇಲೆ.
ಕೊಲ್ಲಲು ಮುಂದೆ ಬರ್ತಾ ಇದ್ದಾಳೆ. ಅಂತಹ ಕೆಡುಕೆಯ ಮೇಲೂ ಕೂಡ ಕರುಣೆ. ಬಿಲ್ಲನೆತ್ತದೇ ನಿಂತೆಯೋ ರಾಘವನೇ, ಹೆಣ್ಣೆಂಬುದೇ ಚಿಂತೆಯೋ. ಹೆಣ್ತನಕ್ಕೆ ಹುಣ್ಯವಳು, ಕ್ರೌರ್ಯಕ್ಕೆ ಕಣ್ಯವಳು, ಕಾರುಣ್ಯ ಪಾತ್ರಳಲ್ಲ, ಕಾಕುತ್ಸ್ಥ. ರಾಮನೇ, ದಯೆಗೆಲ್ಲಿ ಪಾತ್ರವಿಲ್ಲ. ಲೋಕಕಂಟಕ್ಕೆ ಇವಳು ಹೆಣ್ಣಲ್ಲ, ಮಹಾಮಾರಿ, ಸ್ತ್ರೀ ಎಂಬ ಕರುಣೆ ಸಲ್ಲ. ಇಂಥವಳ ಕೊಲ್ಲುವುದು ಪಾಪವಲ್ಲ ಎಂಬುದಾಗಿ ವಿಶ್ವಾಮಿತ್ರರು ರಾಮನಿಗೆ ಬಗೆ ಬಗೆಯಾಗಿ ಹೇಳ್ತಾರೆ. ಆದರೂ ಕೂಡ ರಾಮನು ಆಕೆಯನ್ನು ಸಂಹಾರ ಮಾಡದಿದ್ದಾಗ ಕೊನೆಗೆ ಕಟ್ಟುನಿಟ್ಟಾದ ಆದೇಶದ ಮೂಲಕವಾಗಿ ತಾಟಕೆಯ ಸಂಹಾರವನ್ನು ವಿಶ್ವಾಮಿತ್ರರು ಮಾಡಿಸ್ತಾರೆ. ಇಲ್ಲೂ ಕೂಡ ನಾವು ಅದನ್ನು ಕಾಣ್ತೇವೆ. ರಾಕ್ಷಸಿ ಆದರೂ ಕೂಡ ಆಕೆಯಲ್ಲಿಯೂ ಕೂಡ ಆತ ಕರುಣೆ ತೋರ್ತಾನೆ. ಆತತಾಯಿ ಅಂತ. ಆತತಾಯಿ ಅಂದರೆ ಯಾರು ಆಯುಧ ಎತ್ತಿ ನಮ್ಮನ್ನು ವಧಿಸಲಿಕ್ಕೆ ಮುಂದಾಗಿ ಬರ್ತಾರೋ ಅವರನ್ನು ಹಿಂದೆ ಮುಂದೆ ನೋಡಿದರೆ ಕೊಲ್ಲಬಹುದು ಎಂಬುದಾಗಿ ಶಾಸ್ತ್ರ ಹೇಳುವಂಥದ್ದು. ಆತತಾಯಿ ವಧಾರ್ಹಣ ಅಂತ. ನಮ್ಮನ್ನು ಕೊಲ್ಲಲಿಕ್ಕೆ ಯಾರು ಮುಂದಾಗಿ ಬರ್ತಾರೋ ಹಿಂದೆ ಮುಂದೆ ನೋಡಿದೆ ಕೊಲ್ಲು ಅಂತ. ಕಾನೂನು ಕೂಡ ಅದನ್ನು ಹೇಳ್ತದೆ. ಇವತ್ತಿನ ಕಾನೂನು ಕೂಡ ಯಾರಾದರೂ ನಮ್ಮನ್ನು ಕೊಲ್ಲಲಿಕ್ಕೆ ಬಂದರೆ ಆತ್ಮರಕ್ಷಣೆಗಾಗಿ ಅವರನ್ನು ಕೊಲ್ಲುವುದು ಅದು ಕೊಲೆ ಅಲ್ಲ, ಅದು ಅಪರಾಧ ಅಲ್ಲ ಎಂಬುದಾಗಿ ಇವತ್ತಿನ ಕಾನೂನು ಕೂಡ ಹೇಳುವಂಥದ್ದು. ಧರ್ಮವು ಕೂಡ ಅದನ್ನು ಹೇಳ್ತದೆ. ಹಾಗಿದ್ದರೂ ಕೂಡ ರಾಮ ಆಕೆಯ ಮೇಲೆ ಕರುಣೆಯನ್ನು ತೋರ್ತಾನೆ. ಇದೊಂದು ಸಂದರ್ಭ. ಕೈಕೇಯಿದು ಗೊತ್ತೇ ಇದೆ ನಮಗೆ, ಕಾಗೆಯುವುದು ಗೊತ್ತೇ ಇದೆ. ಅಲ್ಲಿಂದ ಮುಂದಕ್ಕೆ ರಾಮನು ಸೇನಾ ಸಮೇತನಾಗಿ ಲಂಕೆಯ ಕಡೆಗೆ ಹೋಗುವ ಸಂದರ್ಭ. ಲಂಕೆಯ ಸಮುದ್ರದ ಈಚೆ ತೀರದಲ್ಲಿ ಬೀಡುಬಿಟ್ಟಿರ್ತಾನೆ ರಾಮ. ದಕ್ಷಿಣ ಸಮುದ್ರದ ಉತ್ತರ ತೀರದಲ್ಲಿ ಭಾರತದ ಕಡೆ ರಾಮ ಬೀಡುಬಿಟ್ಟಿರ್ತಾನೆ. ಆಗ ಶುಕನೆಂಬ ಗೂಢಚಾರ ಬಂದು ರಾಮನ ಸೈನ್ಯವನ್ನು ಅಳತೆ ಮಾಡ್ತಾನೆ, ಅಂದಾಜು ಮಾಡ್ತಾನೆ. ದೂತನ ನೆಪದಲ್ಲಿ ಬಂದಿರ್ತಾನೆ, ದೌತ್ಯದ ನೆಪದಲ್ಲಿ ಬಂದಿರ್ತಾನೆ, ರಾವಣನ ದೂತ ಅಂತ ಅನ್ಸ್ಕೊಂಡು ಬಂದಿರ್ತಾನೆ. ಆದರೆ ಹಾಗೆ ಆಕಾಶದಲ್ಲೇ ಪಕ್ಷಿಯಾಗಿ ನಿಂತು ಇಡೀ ಬಲದ ಅಂದಾಜು ಎಷ್ಟಿರ್ಬೋದು ಏನಿರ್ಬೋದು ಅಂತ ಅದನ್ನು ಅಡೆದು ರಾವಣನಿಗೆ ವರದಿ ಮಾಡ್ತಕ್ಕಂಥ ಪ್ರಯತ್ನ. ಆತನನ್ನು ಕಪಿಗಳು ಹಿಡಿದಾಕ್ತಾರೆ, ಹಿಡಿದು ಬಡಿತಾರೆ ಚೆನ್ನಾಗಿ. ಇನ್ನೇನು ಮುಗಿಸೇ ಬಿಡ್ತಿದ್ರು. ಹೇಗೆ ಬದುಕಿದ್ದು ಶುಕ? ರಾಮನ ಕರುಣೆ, ಬಿಡಿ ಪಾಪ ಹೇಳಿ ಕೇಳಿ ದೂತ ವಧೆ ರಾಜಶಾಸ್ತ್ರಕ್ಕೆ ನಿಷಿದ್ಧ, ವಿರುದ್ಧ ಅದು. ಹಾಗಾಗಿ ಕೊಲ್ಲಬೇಡಿ ಎಂಬುದಾಗಿ ಆ ಶುಕನಿಗೆ ಅಭಯವನ್ನು ಕೊಟ್ಟು ಬಿಟ್ಟುಕೊಡ್ತಾನೆ ಅವನು. ನಿಜವಾಗಿ ರಾಜನೀತಿಯ ದೃಷ್ಟಿಯಿಂದ ಅಲ್ಲಿ ಹೋಗಿ ವಿಷಯ ಹೇಳ್ತಾನಲ್ವ ಅವನು. ಸೇನೆ ಏನಿರ್ಬೋದು, ಎಷ್ಟಿರ್ಬೋದು ಅಂದಾಜು ಕೊಡ್ತಾನಲ್ವ ರಾವಣನಿಗೆ. ಮಾಹಿತಿ ಹೋಗ್ತದಲ್ವ. ಹಾಗಾಗಿ ಮಾಹಿತಿ ಹೋಗಬಾರ್ದು ಅನ್ನೋ ಕಾರಣಕ್ಕಾದರೂ ಕೂಡ ರಾಮನು ಏನಾದರೂ ಮಾಡ್ಬೋದಾಗಿತ್ತು. ಆದರೆ ಇಲ್ಲ, ಹೋಗು ಬದುಕು ಅಂತ. ಇದು ಒಮ್ಮೆ. ಇನ್ನೊಮ್ಮೆ ಈ ಸಮುದ್ರದ ಆಚೆ ದಡವನ್ನು ರಾಮ ಸೇರಿದ ಮೇಲೆ, ರಾಮ ಸೇನೆ ಸಮುದ್ರವನ್ನು ದಾಟಿದ ಮೇಲೆ ಮತ್ತು ಇದೇ ಶುಕಸಾರಣರು ಬರ್ತಾರೆ. ಶುಕ ಸಾರಣ ಅಂತ ಇಬ್ಬರು ಜೋಡಿ, ಅದು ರಾವಣನ ಕಡೆಯ ಗುಪ್ತಚರರವರು. ಇಬ್ಬರು ಕೂಡ ರಾಕ್ಷಸರ ರೂಪವನ್ನೇ, ಕಪಿಗಳ ರೂಪವನ್ನೇ ತಾಳಿ ಸೇನೆಯನ್ನು ಪ್ರವೇಶ ಮಾಡಿ ಲೆಕ್ಕ ಮಾಡಬೇಕು ಅಂತ ಮುಂದಾಗ್ತಾರೆ. ಕಪಿಗಳ ಸೇನೆಯನ್ನು ಯಾವ ಯೂಥ ಪತಿಯ ಕೆಳಗೆ ಎಷ್ಟೆಷ್ಟು ಕಪಿಗಳಿದ್ದಾರೆ, ಅವರ ಪ್ರಭಾವ ಏನು, ಸಾಮರ್ಥ್ಯ ಏನು ಎಂಬುದನ್ನು ಅಳಿಲಿಕ್ಕೆ ಮುಂದಾದಾಗ ದಿಗ್ಭ್ರಾಂತಿ ಆಗ್ತದೆ ಅವರಿಗೆ. ಲೆಕ್ಕ ಹಾಕಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ, ಲೆಕ್ಕವೇ ಇಲ್ಲ. ಅಷ್ಟು ಸಂಖ್ಯೆಯ ಕಪಿಗಳು ಬಂದಿರ್ತಾರೆ ಮತ್ತು ತುಂಬ ಸಾಮರ್ಥ್ಯಶಾಲಿಗಳು ಕೂಡ ಆಗಿರ್ತಾರೆ ಅವರು. ದಿಗ್ಭ್ರಾಂತರಾಗಿ ಅವರು ಅಡ್ಡಾಡ್ತಾ ಇದ್ದಾಗ ವಿಭೀಷಣ ಅವ್ರನ್ನ ಹಿಡಿತಾನೆ. ವಿಭೀಷಣ ರಾಕ್ಷಸನೇ ಆಗಿದ್ದರಿಂದ ಅವನಿಗೆ ಗೊತ್ತಾಯ್ತದು, ಹಾವಿನ ಹೆಜ್ಜೆಗೆ ಹಾವಿಗೆ ಗೊತ್ತಾಗ್ತದೆ ಅನ್ನೋ ಹಾಗೆ ವಿಭೀಷಣನಿಗೆ ಗೊತ್ತಾಯಿತು ಶುಕಸಾರಣರು ಅಂತ. ಅವ್ರನ್ನ ಬಂಧಿಸ್ತಾನೆ. ಬಂಧಿಸಿ ಕಪಿಗಳೆಲ್ಲ ಹೊಡಿತಾ ಇರ್ತಾರೆ ಅವರಿಗೆ. ರಾಮನಿಗೆ ವಿಷಯ ಗೊತ್ತಾದಾಗ ಇಲ್ಲ ಬೇಡ ಅಂತ, ಬಿಟ್ಬಿಡು ಅವ್ರನ್ನ ಹೋಗಲಿ ಅಂತ. ನನಗೇನು ಚಿಂತೆ ಇಲ್ಲ ರಾವಣನದ್ದು, ನೀವು ಹೋಗಿ ಲೆಕ್ಕ ಸರಿಯಾಗಿ ನೋಡಿದ್ರೋ ಇಲ್ವೋ ಅಂತ ಕೇಳ್ತಾನೆ ಶುಕಸಾರಣರನ್ನು. ನೋಡದೆ ಆದರೆ ವಿಭೀಷಣ ತೋರಿಸ್ಬಿಡು ಅನ್ಸತ್ತಿ ಎಲ್ಲ, ನೀನೇ ಕರ್ಕೊಂಡು ಹೋಗಿ ಸರಿಯಾಗಿ ನೋಡ್ಕೊಂಡು ಲೆಕ್ಕ ಹಾಕ್ಕೊಂಡು ಹೋಗಲಿ. ಯಾಕೆಂದರೆ ಅದನ್ನು ಹೇಳಿದ್ರಿಂದ ರಾವಣನಿಗೆ ಸ್ವಲ್ಪ ತೊಂದರೆ. ರಾವಣನ ಹೃದಯ ಸ್ವಲ್ಪ ನಡಗಲಿಕ್ಕೆ ಆರಂಭ ಆಗ್ತದೆ. ಇಷ್ಟು ಸಂಖ್ಯೆಯ ಕಪಿಗಳು ಸಮರ್ಥರು ಬಂದಿದ್ದಾರೆ ಅಂತಂದರೆ ಸ್ವಲ್ಪ ಎದೆ ಒಳಗೆ ಒಂದು ಭೀತಿ ರಾವಣನಿಗೆ ಹುಟ್ಟುವಂತೆ ಆಗ್ಬೋದು. ಹಾಗಾಗಿ ಏನೂ ತೊಂದರೆ ಇಲ್ಲ, ಪೂರ್ತಿ ನೋಡಿ ಆಗದಿದ್ದರೆ ವಿಭೀಷಣ ತೋರಿಸಿ ಕಳಿಸ್ಕೊಡ್ಲಿ ಅಂತ. ಇದೆಲ್ಲ ಅಪರೂಪದ ಹೆಜ್ಜೆಗಳು, ಸಾಮಾನ್ಯವಾಗಿರ್ತಕ್ಕಂಥ ರಾಜಕೀಯ ನಡೆಗಳಲ್ಲ, ರಾಜರುಗಳ ಹೆಜ್ಜೆಗಳಲ್ಲ. ಇದು ವಿಶೇಷವಾಗಿರ್ತಕ್ಕಂಥ ಹೆಜ್ಜೆಗಳು. ಮೂರನೇ ಬಾರಿ ಶಾರ್ದೂಲನೆಂಬ ದೂತ ಬಂದು ಪುನಃ
ಗುಪ್ತಚರ್ಯ ಮಾಡ್ತಾ ಇರುವಾಗ ಸಿಕ್ಕಿಬಿಡ್ತಾನೆ ಅವನು ಕೂಡ. ಆತನನ್ನು ಕೂಡ ಹೋಗುವಂತ ಬಿಟ್ಟು ಕಳುಹಿಸಿಕೊಡ್ತಕ್ಕಂಥ ರಾಮನ ಕಾರುಣ್ಯ ಇದೆಯಲ್ಲ, ಅದು ಅಪರೂಪದ್ದು. ಸಾಮಾನ್ಯವಾಗಿ ಗುಪ್ತಚರರು ಸಿಕ್ಕಿಬಿದ್ದಾಗ ಚಿತ್ರಹಿಂಸೆಗೆ ಒಳಗಾಗ್ತಾರೆ, ಘನಘೋರ ಚಿತ್ರಹಿಂಸೆಗೆ ಒಳಗಾಗಿ ಸಾಯ್ತಾರೆ. ಎಲ್ಲ ಗುಪ್ತಚರರ ಅವಸ್ಥೆ ಎಲ್ಲ ದೇಶ ಎಲ್ಲ ಕಾರ್ಯಗಳಲ್ಲಿ ಸಾಮಾನ್ಯವಾಗಿ ಗುಪ್ತಚರರಿಗೆ ಆಗ್ತಕ್ಕಂಥ ಪಾಡು ಇದು. ಅದಕ್ಕೆ ಸಿದ್ಧರಿದ್ದೇ ಅವರು ಗುಪ್ತಚರರಾಗಬೇಕು. ಯಾಕೆಂದರೆ ಗುಪ್ತಚರನಾದವನು ಶತ್ರುಗಳ ಮಧ್ಯೆ ಓಡಾಡಬೇಕಾಗ್ತದೆ. ಶತ್ರುಗಳಂತೆ ವೇಷ ತೊಟ್ಟು ಆ ಭಾವ ಭಾಷೆಯನ್ನು ವ್ಯಕ್ತಪಡಿಸಬೇಕಾಗ್ತದೆ. ಅಲ್ಲಿ ಸಿಕ್ಕಿ ಬೀಳುವ ಸಾಧ್ಯತೆ ತುಂಬ. ಸಿಕ್ಕಿಬಿದ್ದರೆ ಅದು ನಮ್ಮವರಿರ್ತಕ್ಕಂಥ ಸ್ಥಳ ಅಲ್ಲ, ವೈರಿಗಳ ಸ್ಥಳ. ಇವನು ಮಾಡುವ ಕೆಲಸ ಅವರಿಗೆ ತುಂಬ ತೊಂದರೆ ಆಗ್ತಕ್ಕಂಥದ್ದು. ಹಾಗಾಗಿ ಖಂಡಿತವಾಗಿಯೂ ಅವರಿಗೆ ತುಂಬ ರೋಚ ಬರಲಿಕ್ಕೆ ಸಾಧ್ಯತೆ. ಮತ್ತು ಇವರ ಬಾಯಿ ಬಿಡಿಸೋದಕ್ಕೆ ಚಿತ್ರಹಿಂಸೆಗಳನ್ನು ಮಾಡ್ತಕ್ಕಂಥ ಎಲ್ಲ ಸಂದರ್ಭಗಳು ಇದ್ದೇ ಇರ್ತವೆ. ಆದರೆ ರಾಮನು ಇದಕ್ಕೆ ಅಪವಾದ. ರಾಮನು ಹಾಗೆ ಮಾಡಲಿಲ್ಲ, ಬಂಧನದಲ್ಲೇ ಉಳಿಸಲಿಲ್ಲ, ಬಿಡು ಹೋಗಲಿ ಎಂಬ ಭಾವ ರಾಮನದ್ದು. ಅವನೇ ಒಂದು ಉದಾಹರಣೆ ಕೊಡ್ತಾನೆ. ರಾಮನೇ ಒಂದು ವಿಭೀಷಣನ ಶರಣಾಗತಿಯ ಸಂದರ್ಭ ಅದು. ವಿಭೀಷಣನ ಶರಣಾಗತಿಗೆ ಕಪಿ ನಾಯಕರ ವಿರೋಧ ಇರುತ್ತದೆ. ಹನುಮಂತ ಒಬ್ಬ ಮಾತ್ರ ಪರ, ಮತ್ತೆಲ್ಲ ವಿರೋಧ ವಿಭೀಷಣನ ಶರಣಾಗತಿಗೆ. ಕೊನೆಗೆ ರಾಮ ತೀರ್ಮಾನ ಮಾಡ್ತಾನೆ ವಿಭೀಷಣನಿಗೆ ಆಶ್ರಯ ಕೊಡಬೇಕು ಅಂತ. ಕರುಣೆಯ ಕಾರಣ, ಅದಕ್ಕೆ ಬೇರೆ ಏನಿಲ್ಲ. ಸುಗ್ರೀವ ವಿರೋಧ ಮಾಡ್ತಾನೆ. ಸುಗ್ರೀವನಿಗೂ ರಾಮನಿಗೂ ಸ್ವಲ್ಪ ಸಂವಾದ ನಡೀತದೆ ಅಲ್ಲಿ. 3 ಬಾರಿ ರಾಮ ಕಾರಣಗಳನ್ನು ಕೊಟ್ಟು ವಿಭೀಷಣನಿಗೆ ಅಭಯ ಕೊಡಲಿಕ್ಕೆ ಮುಂದಾದಾಗಲೂ 3 ಬಾರಿಯೂ ಸುಗ್ರೀವ ವಿರೋಧ ಮಾಡ್ತಾನೆ. ಆಗ ರಾಮ ಒಂದು ಮಾತನ್ನು ಹೇಳ್ತಾನೆ, ಒಂದು ಉದಾಹರಣೆ ಕೊಡ್ತಾನೆ. ಒಂದು ಪಾರಿವಾಳದ ಉದಾಹರಣೆ ಅದು. ಪಾರಿವಾಳದ ದಂಪತಿಗಳಂತೆ ಕಾಡೊಂದರಲ್ಲಿ ಯಾವುದೊಂದು ಮರದ ಮೇಲೆ ವಾಸವಾಗಿರುತ್ತವೆ ಸುಖವಾಗಿ. ಬೇಡನೊಬ್ಬ ಆ 2 ಪಾರಿವಾಳಗಳ ಪೈಕಿ ಒಂದನ್ನು ಬೇಟೆಯಾಡ್ತಾನೆ. ಹೆಣ್ಣು ಪಾರಿವಾಳವನ್ನು ಹೊಡೆದು ಬಿಡ್ತಾನೆ. ಪಾಪ ಗಂಡಿಗೆ ಎಷ್ಟು ದುಃಖ ಆಯಿತು ಅಂದರೆ ಅದಕ್ಕೆ ಇತಿಮಿತಿಯೇ ಇಲ್ಲ. ಬೆಳಗ್ಗೆ ನಡೆದ ಘಟನೆ ಇದು. ಸಾಯಂಕಾಲದ ಹೊತ್ತಿಗೆ ಅದೇ ಮರದ ಬೆಳಗ್ಗೆ ಪುನಃ ಬರ್ತಾನೆ. ಯಾಕೆಂದರೆ ಮಳೆ ಮತ್ತು ಚಳಿ ವಿಪರೀತ ಇತ್ತಂತೆ. ಆ ಚಳಿಯಲ್ಲಿ ನಡುಗ್ತಾ ಮರದ ಕೆಳಗೆ ಒಂದು ಆಶ್ರಯ ಪಡ್ಕೊಳ್ತಾನೆ ಬೇಡ. ಈ ಪಾರಿವಾಳವೇ ಆಶ್ರಯ ಕೊಟ್ಟಿತ್ತಂತೆ. ಆಗಿನ ಕಾಲದ ಪಾರಿವಾಳ, ಆಗಿನ ಕಾಲದ ಬೇಡ, ಅದು ಈಗಿನ ಕಾಲದ ಕಥೆಯಲ್ಲ ಅದು. ಹಾಗಾಗಿ ತನ್ನ ಪತ್ನಿಯನ್ನು ಕೊಂದವನಿಗೂ ಕೂಡ ಮಳೆ ಚಳಿಯಲ್ಲಿ ನಡುಗಿ ಆತ ತೊಂದರೆ ಪಡುವಾಗ ಇತ್ತ ಬಾ ಅಂತ ಎಂಬುದಾಗಿ ಹೇಳಿ ತನ್ನ ಮನೆಯಲ್ಲಿ, ಮರವೇ ಮನೆ ಅದರದ್ದು, ಅಲ್ಲಿ ಆಶ್ರಯ ಕೊಟ್ಟಿತು ಪಾರಿವಾಳ. ಮಾತ್ರವಲ್ಲ, ಬೆಂಕಿಗೆ ಬೇಕಾಗಿರ್ತಕ್ಕಂಥ ಅಗ್ನಿ ಮತ್ತು ಕಾಷ್ಟಗಳನ್ನು ಪಾರಿವಾಳವೇ ಕೊಡುತ್ತಂತೆ. ಚಳಿಯಿಂದ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಬೇಕಾಗ್ತಕ್ಕಂಥ ಬೆಂಕಿಗೆ ಬೇಕಾಗ್ತಕ್ಕಂಥ ಕಟ್ಟಿಗೆ ಮತ್ತು ಉರಿಯುವ ಸಾಧನಗಳು ಅದನ್ನೆಲ್ಲ ಕೊಟ್ಟು ಸಹಾಯ ಮಾಡ್ತದೆ. ಕೊನೆಗೆ ಅವನು ತುಂಬ ಹಸಿದಿರ್ತಾನೆ, ತುಂಬ ಕಷ್ಟಪಡ್ತಾ ಇರ್ತಾನೆ ಹಸಿದು. ಆಗ ಆ ಪಾರಿವಾಳ ಆತಿಥ್ಯ ತನ್ನ ಧರ್ಮ ಎಂಬುದಾಗಿ ಭಾವಿಸಿ ಆ ಬೆಂಕಿಗೆ ತಾನೇ ಬಿದ್ದು ಬೇಡನಿಗೆ ಆಹಾರವಾಯಿತು ಅಂತ ಈ ಕಥೆಯನ್ನು ಪ್ರಸ್ತಾಪ ಮಾಡ್ತಾನೆ ರಾಮ ಸುಗ್ರೀವನಿಗೆ. ಒಂದು ಪಾರಿವಾಳ ಇಂಥ ಕಾರ್ಯ ಮಾಡಿದೆ, ನಾನೇನು ಮಾಡಬೇಕು? ಒಂದು ಪಾರಿವಾಳ ತನ್ನ ಆಶ್ರಯಕ್ಕೆ ಬಂದವನಿಗೆ, ತನ್ನ ಮನೆಗೆ ಬಂದವನಿಗೆ ಇಂತಹದ್ದೊಂದು ಆತ್ಮಾರ್ಪಣೆ ಮಾಡಿ ಆತಿಥ್ಯ ಮಾಡಿದೆ ಅಂತ ಅನ್ನುವಾಗ, ಆಶ್ರಯ ಕೊಟ್ಟಿದೆ, ಸಹಾಯ ಮಾಡಿದೆ ಅನ್ನುವಾಗ ರಾಮನಂತವನು ಏನು ಮಾಡಬೇಕು? ಹಾಗಾಗಿ ಸುಗ್ರೀವ ವಿಭೀಷಣನೇ ಆಗಿರಲಿ, ರಾವಣನೇ ಆಗಿರಲಿ, ಸ್ವತಃ ರಾವಣನೇ ಆಗಿದ್ದರೂ ಕೂಡ ಕರ್ಕೊಂಡು ಬಾ, ಅಭಯ ಕೊಟ್ಟೆ, ಆಶ್ರಯ ಕೊಟ್ಟೆ ನಾನು ಎಂಬುದಾಗಿ ರಾಮ ಹೇಳ್ತಾನೆ. ಇಲ್ಲಿ ಆ ಪಾರಿವಾಳದ ಕಥೆಯಲ್ಲಿ ಕೂಡ ನಾವು ಅದನ್ನೇ ಕಾಣ್ತೇವೆ ಅಂತ. ಅಂದರೆ ಸ್ವಾರ್ಥಾನ್ ಪರಿತ್ಯಜ್ಯಯೇ, ತನ್ನ ದೇಹವನ್ನೇ ತ್ಯಾಗ ಮಾಡಿ, ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ಆ ಬೇಡನಿಗೆ ಸಹಾಯ ಮಾಡಿತು ಪಾರಿವಾಳ. ಪರಾರ್ಥ ಘಟಕಾಹ ಸ್ವಾರ್ಥಾನ್ ಪರಿತ್ಯಜ್ಯಯೇ, ಸ್ವಾರ್ಥತ್ಯಾಗದ ಮೂಲಕ ಪರೋಪಕಾರ. ಇಲ್ಲಿ ಸ್ವಾರ್ಥತ್ಯಾಗ ಅಂದರೆ ಏನು? ದೇಹತ್ಯಾಗದ ಮೂಲಕ ಪರೋಪಕಾರ ಮಾಡಿರ್ತಕ್ಕಂಥ ಒಂದು ಪಾರಿವಾಳದ ಕತೆ. ಅದು ರಾಮನಿಗೆ ಆದರ್ಶ ಅಂತ ಅನ್ನಿಸ್ತು ಪಾರಿವಾಳ ಅಂತ. ಹಾಗಾಗಿ ಆ ಕಥೆಯನ್ನು ರಾಮ ಉಲ್ಲೇಖ ಮಾಡ್ತಾನೆ. ರಾಮ ಹೀಗಿದ್ದರೆ ರಾಮನ ಪತ್ನಿ ಸೀತೆ ಹೇಗಿದ್ದಳು ಎನ್ನುವುದಕ್ಕೆ ರಾಮಾಯಣದಲ್ಲೇ ಮತ್ತೊಂದು ಉದಾಹರಣೆ. ಅದೇನೊಂದು, ಈ ರಾಕ್ಷಸಿಯರು, ಸೀತೆಯ ಸುತ್ತಮುತ್ತ ಇದ್ದ ರಾಕ್ಷಸಿಯರು. ರಾವಣ ಸೀತೆಯ ರಕ್ಷಣೆಗಾಗಿ ಅಂದರೆ ಸೀತೆ ಎಲ್ಲಿಯೂ ತಪ್ಪಿಸ್ಕೊಂಡು ಹೋಗದೇ ಇದ್ದಂತೆ
ಸೀತೆ ಸುತ್ತಮುತ್ತ ರಾಕ್ಷಸರನ್ನು ನಿಯೋಜನೆ ಮಾಡಿರ್ತಾನೆ. ಎಲ್ಲ ವಿಕೃತ ವಿರೂಪ ರಾಕ್ಷಸಿಯರೆಲ್ಲರೂ ಕೂಡ. ಅವರಿಗೆ ಕರುಣೆ, ದಯೆ ಈ ಶಬ್ದವೇ ಗೊತ್ತಿಲ್ಲ. ಸದಾ ಮಾಂಸಸುರಾ ಪ್ರಿಯಾ, ಅವರಿಗೆ ಅನ್ನ ಅಂದರೆ ಮಾಂಸವೇ, ನರಮಾಂಸವೇ ಅನ್ನ. ನೀರು ಅಂದರೆ ಸುರೆ, ಮದ್ಯ. ನೀರು ಕುಡಿಯೋದಿಲ್ಲ, ಮದ್ಯವನ್ನೇ ಕುಡಿಯೋದು. ಹಾಗೆ ಅನ್ನ ತಿನ್ನೋದಿಲ್ಲ, ಮಾಂಸವನ್ನೇ ತಿನ್ನೋದು, ನರಮಾಂಸವನ್ನು ತಿನ್ನುವವರು ಅಂತ. ಮಾಂಸ ಶೋಣಿತ ದಿಗ್ಧಾಂಗಿ, ಮೈಕೈಗೆಲ್ಲ ಮಾಂಸವನ್ನೇ ರಕ್ತವನ್ನೇ ಹಚ್ಕೊಂಡಿರ್ತಕ್ಕಂಥವ್ರು ಅಂತ. ನಾವೀಗ ಅನುಲೇಪನ ಅಂತ ನಾವು ಧಾರಣೆ ಮಾಡ್ತೇವಲ್ಲ, ನಾವು ಏನೋ ಕ್ರೀಮ್ ಹಚ್ಕೊಳ್ಬೋದು, ಇನ್ನೇನೋ ಅನುಲೇಪನ ಹಚ್ಕೊಳ್ಬೋದು. ಅನುಲೇಪನ ಅಂತ ಹೇಳ್ತಾರೆ. ಚರ್ಮದ ಒಂದು ಸೌಂದರ್ಯದ ದೃಷ್ಟಿಯಿಂದ, ಪರಿಮಳದ ದೃಷ್ಟಿಯಿಂದ, ಚರ್ಮದ ಕಾಂತಿಯ ದೃಷ್ಟಿಯಿಂದ ನಾವು ಮೈಗೆ ಏನೇನೋ ಹಚ್ಕೊಳ್ತೇವಲ್ವ. ಈ ರಾಕ್ಷಸಿಯರು ಮಾಂಸ ಶೋಣಿತ ದಿಗ್ಧಾಂಗಿ, ರಕ್ತ ಮಾಂಸಗಳನ್ನೇ ಮೈಗೆಲ್ಲ ಲೇಪಿಸಿಕೊಂಡಿದ್ರು ಅಂತ. ಅಂದರೆ ಅವರು ಎಷ್ಟು ವಿಕೃತವಾಗಿದ್ರು ಅನ್ನೋದಕ್ಕೆ ಇದು ಉದಾಹರಣೆ. ಇಂತಹ ರಾಕ್ಷಸಿಯರು 1 ವರ್ಷ ಪರ್ಯಂತ ಸೀತೆಯನ್ನು ಪೀಡಿಸಿದ್ದಾರೆ. ಅವರು 1 ವರ್ಷ ಪರ್ಯಂತ ಬಗೆ ಬಗೆಯ ಕೆಡು ಮಾತುಗಳು ಮತ್ತು ಬಗೆ ಬಗೆಯ ಕ್ರೌರ್ಯದ ಮೂಲಕವಾಗಿ ಸೀತೆಯನ್ನು ಆಕೆ ಅವರೆಲ್ಲ ಪೀಡಿಸಿರ್ತಾರೆ. ಇದಕ್ಕೆ ಹನುಮಂತ ಪ್ರತ್ಯಕ್ಷ ಸಾಕ್ಷಿ. ಹನುಮಂತ ಸೀತಾನ್ವೇಷಣೆಗೆ ಲಂಕೆಯನ್ನು ಹುಡುಕ್ತಾ ಅಶೋಕ ವನವನ್ನು ಸೇರಿ ಸೀತೆ ಯಾವ ಶಂಶವ ವೃಕ್ಷದ ಮೂಲದಲ್ಲಿ ಇದ್ದಳೋ ಆ ವೃಕ್ಷದ ಮೇಲೆ ಕುಳಿತು ಕೆಳಗಾಗುವ ಘಟನೆಗಳನ್ನು ಅವಲೋಕನ ಮಾಡ್ತಾ ಇರ್ತಾನೆ. ಆಗ ಅವನ ಕಣ್ಣಿಗೆ ಬಿದ್ದ ದೃಶ್ಯ ಅದು. ರಾಕ್ಷಸಿಯರು ಸೀತೆಯನ್ನು ಪರಿಪರಿಯಾಗಿ ಪೀಡಿಸುವಂಥದ್ದು. ಎಷ್ಟರ ಮಟ್ಟಿಗೆ ಅಂದರೆ ಆಕೆ ಆತ್ಮಹತ್ಯೆಗೆ ಮುಂದಾಗ್ತಾಳೆ ಸೀತೆ. ಆ ಪ್ರಮಾಣದಲ್ಲಿ ಪೀಡಿಸಿರ್ತಾರೆ. ಹನುಮಂತನಿಗೆ ನೆನಪಿದೆ ಅದು ಚೆನ್ನಾಗಿ. ರಾವಣನ ಸಂಹಾರವಾದ ಬಳಿಕ ರಾಮ ಹನುಮಂತನನ್ನೇ ಕಳುಹಿಸಿಕೊಡ್ತಾನೆ. ಸೀತೆಗೆ ಹೋಗಿ ಸುದ್ದಿಯನ್ನು ಹೇಳು, ರಾಮನಿಂದ ರಾವಣನ ಸಂಹಾರವಾಗಿದೆ, ಲಂಕೆಗೆ ವಿಭೀಷಣನೇ ಅಧಿಪತಿ, ನೀನು ನಿನ್ನ ಮನೆಯಲ್ಲೇ ಇದ್ದಂತಾಯಿತು, ಇನ್ನು ನಿನಗೆ ಆತಂಕ ಇಲ್ಲ, ಭಯ ಇಲ್ಲ, ನಿಶ್ಚಿಂತಳಾಗು ಎಂಬುದಾಗಿ ಸೀತೆಗೊಂದು ಸುದ್ದಿ ಕೊಡು ಎಂಬ ಸೂಚನೆಯನ್ನು ಹನುಮಂತನಿಗೆ ರಾಮ ಕೊಡುವಂಥದ್ದು. ಆಯಿತು ಎಂಬುದಾಗಿ ಹನುಮಂತ ರಾವಣನ ಮನೆಯನ್ನು ಪ್ರವೇಶ ಮಾಡಿ ಅಶೋಕವನಕ್ಕೆ ಹೋಗಿ ಸೀತೆಯನ್ನು ದರ್ಶನ ಮಾಡಿ ಸೀತೆಗೆ ಸುದ್ದಿಯನ್ನೆಲ್ಲ ಹೇಳ್ತಾನೆ. ಸೀತೆಗೂ ತುಂಬ ಸಂತೋಷವಾಯಿತು, ಹನುಮಂತನಿಗೂ ತುಂಬ ಸಂತೋಷವಾಯಿತು. ಇಷ್ಟಾಗಿ ಹನುಮಂತ ಮರಳಿ ಬರಬೇಕು ರಾಮನ ಸನ್ನಿಧಿಗೆ. ಒಂದು ಅಪ್ಪಣೆ ಕೊಡು, ಒಂದು ಅವಕಾಶ ಕೊಡು ಅಂತ ಕೇಳ್ತಾನೆ ಸೀತೆಯಲ್ಲಿ ಹನುಮಂತ. ಏನಾಗಬೇಕು ನಿನಗೆ ಅಂತ ಸೀತೆ ಕೇಳಿದ್ರು. ಏನಿಲ್ಲ, ಈ ರಾಕ್ಷಸಿಯರನ್ನೆಲ್ಲ ಬಡಿದು ಕೊಂದು ಬಿಡ್ತಾನೆ ಅಂತ. ಹೇಗೆ ಕೊಲ್ತೇನೆ ಎಂಬುದೆಲ್ಲ ನಿರೂಪಣೆ ಮಾಡಿದ್ದಾನೆ ಹನುಮಂತ. ಸುಮ್ಮನೆ ಕೊಲ್ತಾನೆ ಅಂತಲ್ಲ, ಸರಿಯಾಗಿ ಪೀಡಿಸಿಕೊಳ್ತಾನೆ ಅಂತ ಒಬ್ಬೊಬ್ಬ ರಾಕ್ಷಸಿಯನ್ನು ಕೂಡ. ಇವರೆಲ್ಲ ಸುಮ್ಮನೆ ಸಾವಿಗೆ ಅರ್ಹರಲ್ಲ, ಚಿತ್ರಹಿಂಸೆಯ ವಧೆಗೆ ಅರ್ಹರು. ಒಂದು ಅಪ್ಪಣೆ ಕೊಡು, ನೋಡಿ ಗೊತ್ತಿ ಕಾಣಿಸ್ತೇನೆ ಇವರಿಗೆಲ್ಲ ಈಗ ಎಂಬುದಾಗಿ ಹನುಮಂತ ಎದ್ದಾಯ್ತು. ಹೇಗೋ ಸೀತೆ ಒಪ್ತಾಳೆ ಅಂತ, ಈಗ ರಾಕ್ಷಸರನ್ನೆಲ್ಲ ಮುಗಿಸೇ ಬಿಡ್ತಾನೆ ಅಂತ. ಆಗ ಸೀತೆ ಹೇಳಿದಂತೆ, ಪಾಪಾನಾಂಬ ಶುಭಾನಾಂಬ ವಧಾರ್ಹಾಣಾಂ ಪ್ಲವಂಗಮ ಕಾರ್ಯಂ ಕರುಣಮಾರ್ಯೇಣ ನಕಶ್ಚಿನ್ನಾಪರಾಧ್ಯತೆ. ಹನುಮಂತ, ಈ ಜಗತ್ತಿನಲ್ಲಿ ತಪ್ಪನ್ನೇ ಮಾಡಿದವ್ರನ್ನ ಅದನ್ನಾರು ಹುಡುಕೊಡು ನೀನು. ಅಪರಾಧವನ್ನೇ ಮಾಡಿದವರು, ತಪ್ಪನ್ನೇ ಮಾಡಿದವರು ನಿನಗೆ ಯಾರಾದರೂ ಸಿಕ್ಕಿದರೆ ಆಮೇಲೆ ನಿನಗಿದಕ್ಕೆ ಅಪ್ಪಣೆ ಕೊಡ್ತೇನೆ ನಾನು. ನಕಶ್ಚಿನ್ನ ಅಪರಾಧ್ಯತೆ, ತಪ್ಪು ಮಾಡಿದವರು ಯಾರು ಈ ಪ್ರಪಂಚದಲ್ಲಿ? ಹೇಳಿ ಕೇಳಿ ಮನುಷ್ಯ ಲೋಕ ಇದು. ತಪ್ಪು ಸರಿಗಳು ಎರಡೂ ಕೂಡ ನಡೀತಕ್ಕಂಥ ಒಂದು ಲೋಕ ಇದು. ಹಾಗಾಗಿ ಇಲ್ಲಿ ಬರೀ ಸರಿ ಅಂತ ಯಾವುದೂ ಇರೋದಿಲ್ಲ ಅಂತ. ನಕಶ್ಚಿನ್ನ ಅಪರಾಧ್ಯತೆ, ಪ್ರತಿಯೊಬ್ಬನೂ ಬದುಕಿನ ಒಂದಲ್ಲ ಒಂದು ಹಂತದಲ್ಲಿ ಸಣ್ಣದೋ ದೊಡ್ಡದೋ ತಪ್ಪನ್ನು ಗೊತ್ತಿದ್ದೋ ಗೊತ್ತಿರೋದು ಮಾಡಿರ್ತಾನೆ. ಹಾಗಿರುವಾಗ ಯಾಕೆ ಇವರ ಮೇಲೆ ನಮಗೆ ಹಾಗೆ? ಅವರು ಪಾಪಿಗಳಾಗಿರಲಿ, ಅವರು ವಧಾರ್ಹರು ಅಂದರೆ ಸಾವಿಗೆ ಅರ್ಹರವರು ಆಗಿರಲಿ, ಆದರೆ ಆರ್ಯನಾದವನು ಕರುಣೆಯನ್ನು ತೋರಬೇಕು. ಕಾರ್ಯಂ ಕರುಣಮಾರ್ಯೇಣ. ಅವರು ಹಾಗಿರುವುದು ಅವರ ಸಂಸ್ಕೃತಿ, ಅವರ ವಂಶ ಪರಂಪರೆಗೆ ಸಲ್ಲುವಂಥದ್ದು. ಆದರೆ ಸೀತೆಗೆ ಸಲ್ಲುವಂಥದ್ದಲ್ಲ, ಸೀತೆಗೆ ಹೀಗಿರುವುದು ಸಲ್ಲುವಂಥದ್ದು. ವಾತ್ಸಲ್ಯ, ಕಾರುಣ್ಯ, ಶತ್ರುಗಳ ಮೇಲೂ ಕನಿಕರ, ಪೀಡಿಸಿದರನ್ನು ಕೂಡ ಉಳಿಸ್ತಕ್ಕಂಥ ಬುದ್ಧಿ. ಹನುಮಂತನಿಗೆ ಆಶ್ಚರ್ಯವಾಯಿತಂತೆ, ತುಂಬ ಸಂತೋಷವಾಯಿತಂತೆ. ನೀನು ಮಾತ್ರ ಹೀಗೆ ಹೇಳ್ಬೋದು ಅಂತ ಹನುಮಂತ ಸೀತೆಗೆ ಹೇಳಿದ್ದು. ಆಮೇಲೆ ಇನ್ಯಾರೂ ನಿನ್ನ ಹಾಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕೊನೆ ಪಕ್ಷ ಒಂದು 2 ಪೆಟ್ಟು ಕೊಟ್ಟು ಹೋಗುವಂತಾರು ಹೇಳ್ತಿದ್ರೇನು, ಜೀವ ತೆಗೆಯೋದು ಬೇಡ, ಒಂದು 2 ಪೆಟ್ಟು ಕೊಟ್ಟು ಹೋಗುವಂತಾರು ಹೇಳ್ತಿದ್ರೇನು. ಇದು ಏನಿಲ್ಲ ಅಂತ, ಆಶ್ರಯ, ರಕ್ಷಣೆ, ಏನಿದು ಅಂತ ಹನುಮಂತನಿಗೆ ಆಶ್ಚರ್ಯ ಆಯಿತು ಎಂಬುದಾಗಿ ವಾಲ್ಮೀಕಿಗಳು ಹೇಳ್ತಾರೆ. ಹಾಗೆ ರಾಮನಿಗೆ ಸಲ್ಲುವವಳು ಸೀತೆ. ರಾಮನಾದರೂ ಹೀಗೆ ಮಾಡ್ತಿದ್ದ.
ಸೀತೆಯು ಅದೇ ರೀತಿ ವರ್ತಿಸ್ತಾಳೆ. ಕಾರುಣ್ಯ, ಎಲ್ಲರಲ್ಲಿ ಕಾರುಣ್ಯ. ಜೀವ ಸಾಮಾನ್ಯದಲ್ಲಿ ಯಾವ ಪರಿಭೇದ ಇರದೆ, ದೊಡ್ಡವರು ಸಣ್ಣವರು, ಪುರುಷರು ಸ್ತ್ರೀಯರು, ಅಥವಾ ಉತ್ತಮ ವಂಶಕ್ಕೆ ಸೇರಿದವರು, ನೀಚ ವಂಶಕ್ಕೆ ಸೇರಿರ್ತಕ್ಕಂಥವರು, ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಗಳು, ಪಾಪಿಗಳು, ಪುಣ್ಯಾತ್ಮರು, ಶ್ರೀಮಂತರು, ಬಡವರು, ಸುಂದರರು, ಕುರೂಪಿಗಳು, ಭೇದ ಭಾವ ಇಲ್ಲದೆ ಎಲ್ಲರ ಮೇಲೂ ಕನಿಕರ. ಇದು ಮಹಾಪುರುಷರ ಲಕ್ಷಣ. ಸತ್ಪುರುಷ ಒಂದು ಹೆಜ್ಜೆ ಮುಂದೆ ಹೋಗಿ ಮಹಾಪುರುಷ ಅಂಥವರ ಲಕ್ಷಣ ಇದು. ಹಾಗಾಗಿ ಕರುಣೆ ತೋರಿಸಿದ ಸೀತೆ ಕರುಣೆ ತೋರಿಸಿರ್ತಕ್ಕಂಥ ಒಂದು ಉದಾಹರಣೆ. ಈಗ ನಿಮಗೆ ಹನುಮಂತನ ಬಗ್ಗೆ ಪ್ರಶ್ನೆ ಮಾಡಿರ್ಬೋದು. ಹಾಗಾದರೆ ಹನುಮಂತ ಅವನ ಮನಸ್ಸು ಎಂಥದ್ದು ಅಂದರೆ ಅದಕ್ಕೊಂದು ಉದಾಹರಣೆ ಕೊಡ್ತೇನೆ. ಕೊಟ್ಟು ಇದನ್ನು ಮುಕ್ತಾಯ ಮಾಡೋಣ. ಅದು ಎಲ್ಲಿ ಅಂದರೆ ಇದಕ್ಕಿಂತ ಸ್ವಲ್ಪ ಹಿಂದೆ, ಈ ಪ್ರಕರಣಕ್ಕಿಂತ ಸ್ವಲ್ಪ ಹಿಂದೆ ಹನುಮಂತ ಸಮುದ್ರವನ್ನು ಹಾರಿಯಾಗಿದೆ, ಲಂಕೆಯನ್ನು ಸೇರಿಯಾಗಿದೆ. ರಾತ್ರಿವರೆಗೆ ಕಾಯ್ತಾನೆ, ಲಂಕಾ ಪ್ರವೇಶ ಮಾಡೋದಿಲ್ಲ. ಸೂರ್ಯಾಸ್ತದವರೆಗೆ ಕಾಯ್ತಾನೆ. ಸೂರ್ಯಾಸ್ತವಾದ ಬಳಿಕ ಮೆಲ್ಲ ಲಂಕೆಯನ್ನು ಪ್ರವೇಶ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾನೆ. ಉತ್ತರ ದ್ವಾರದ ಬಳಿಗೆ ಬರ್ತಾನೆ. ಇನ್ನೇನು ಲಂಕೆಯನ್ನು ಪ್ರವೇಶ ಮಾಡಬೇಕು ಎನ್ನುವಾಗ ಹನುಮಂತನ ಪ್ರಕಾರ ಯಾರೂ ನೋಡಿಲ್ಲ ಅವನನ್ನು, ಯಾರೂ ಇಲ್ಲ ಆ ಸಂದರ್ಭದಲ್ಲಿ. ಆದರೆ ಧುತ್ತೆಂದು ಎದ್ದು ನಿಂತಳಂತೆ ಅವನ ಮುಂದೆ. ನೋಡಿ, ಆಕೆ ರಾಕ್ಷಸ ರೂಪಿಣಿ, ರಾಕ್ಷಸಿ ಅಲ್ಲ ನಿಜವಾಗಿ. ಯಾರದು ಅಂದರೆ ಅಹಂತು ನಗರಿ ಲಂಕಾ ಸ್ವಯಮೇವ ಪ್ಲವಂಗಮ, ಲಂಕಾ ನಗರಿಯೇ ನಾನು ಅಂತ ಈ ರೂಪದಲ್ಲಿ ಬಂದಿದ್ದೇನೆ. ನಾನು ಬೇರೆ ಯಾರು ಅಂತ ಅನ್ಕೊಳ್ಬೇಡ. ಈ ನಗರದ ಅಭಿಮಾನಿ ದೇವತೆ, ಈ ನಗರಿ ನಾನು. ನನ್ನ ಅನುಮತಿಯಿಂದ ನೀನು ಒಳಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಅನುಮತಿ ಕೊಡೋದಿಲ್ಲ. ನೀನು ಯಾರು? ನೀನು ಯಾಕೆ ಬಂದೆ? ವಿಚಾರಿಸಲಿಕ್ಕೆ ಆರಂಭ ಮಾಡ್ತಾಳೆ. ಹನುಮಂತ ತನ್ನ ನಿಜವನ್ನು ಏನೂ ಬಿಟ್ಟುಕೊಡದೆ ನೀನು ಯಾರು ಎಂಬುದಾಗಿ ಕೇಳಿ ತಿಳ್ಕೊಳ್ತಾನೆ. ಯಾಕೆ ಯಾರು ಅಂತ ಅವನಿಗೆ, ಹನುಮಂತನಿಗೆ ಗೊತ್ತಾಯಿತು. ಆದರೆ ಪ್ರವೇಶ ಮಾಡಲಿಕ್ಕೆ ಏನು ಮಾಡಿದ್ರು ಅವಕಾಶ ಕೊಡಲಿಲ್ಲ. ಹನುಮಂತ ಚರ್ಚೆ ಮಾಡ್ತಾನೆ ಇದ್ದಾನೆ, ಮಾತಾಡ್ತಾನೆ ಇದ್ದಾನೆ, ಆದಷ್ಟು ಮಾತುಕತೆಯಲ್ಲೇ ಪರಿಹಾರ ಮಾಡ್ಕೊಳ್ಳೋಣ ಅಂತ. ಆದರೆ ಏತನ್ ಮಧ್ಯೆ ಆ ಲಂಕಾ ನಗರಿಯ ಸಿಟ್ಟಿಗೆದ್ದು ಮೊದಲ ಪ್ರಹಾರವನ್ನು ಮಾಡ್ತಾಳೆ ಹನುಮಂತನಿಗೆ. ಅವಳೇ ಮೊದಲಾಗಿ ಹನುಮಂತನ ಮೇಲೆ ಪ್ರಹಾರ ಮಾಡಿದ್ದು. ಬಂತಂತೆ ಸಿಟ್ಟು ನೋಡಿ ಹನುಮಂತನಿಗೆ. ಈಗ ಎಲ್ಲ ಇವಳ ಇಷ್ಟು ಹೊತ್ತು ಹೋಗಲಿ ಅಂತ ಬಿಟ್ಟರೆ ಏನು ಜಾಸ್ತಿ ಆಯಿತು ಇದಕ್ಕೆ ಅಂತ ಅಂದ್ಕೊಂಡು ಹನುಮಂತ ಮುಷ್ಟಿ ಕಟ್ಟಿದನಂತೆ. ಯಾವ ಮುಷ್ಟಿಯನ್ನು? ಆಮೇಲೆ ಗುದ್ದಿದ್ದು ಯಾವ ಕೈಯಿಂದ? ಅದ್ಯಾಕೆ ಹಾಗೆ? ಕರುಣೆಯಿಂದ. ಕೃಪಾಂಚಕಾರ ತೇಜಸ್ವಿ. ಬಲಗೈ ಮುಷ್ಟಿ ಕಟ್ಟ ಹೊರಟವನು ಬೇಡ, ಹೆಣ್ಣು ಅಂತ ಎಡಗೈ ಮುಷ್ಟಿ ಕಟ್ಟಿದಂತೆ. ಎಡಗೈಯಲ್ಲೂ ಕೂಡ ತನ್ನ ಇಡೀ ಶಕ್ತಿಯಿಂದ ಪ್ರಹಾರ ಮಾಡಲಿಲ್ಲ ಹನುಮಂತ. ಹಾಗೆ ಸುಮ್ಮನೆ ಒಂದು ಹೀಗೊಂದಿದ್ದಷ್ಟೇ ಹೊರತು ಇಡೀ ಹನುಮಂತನ ಪೂರ್ಣ ಶಕ್ತಿಯ ಪ್ರಹಾರ ಅಲ್ಲವೇ ಅಲ್ಲ. ಅದು ಮೃದುವಾದ ಪ್ರಹಾರ. ಅದು ಅಷ್ಟಕ್ಕೆ ಬಿದ್ದುಬಿಟ್ಲು ಅವಳು. ಅಷ್ಟಕ್ಕೆ ಧರಾಶಾಯಿ ಲಂಕಿಣಿ. ಆಗ ಇನ್ನೊಂದು ಪೆಟ್ಟು ಕೊಟ್ಟನ ಅಂದರೆ ವಾಲ್ಮೀಕಿಗಳು ಹೇಳ್ತಾರೆ, ಇಲ್ಲ, ಕೃಪಾಂಚಕಾರ ತೇಜಸ್ವಿ, ಹನುಮಂತ ಕರುಣೆ ತೋರಿದ. ಯಾಕೆಂದರೆ ಹನುಮಂತ ಅವನು. ತತಸ್ತು ಹನುಮಾನ್ ಪ್ರಾಜ್ಞನಾದ ಹನುಮಂತನು ತಾಂ ದೃಷ್ಟ್ವಾ ವಿನಿಪಾತಿತಾಂ, ನೆಲಕ್ಕೆ ಬಿದ್ದುರುಳಿದ ಆ ಹೆಣ್ಣನ್ನು ಕಂಡು, ಸ್ತ್ರೀ ಎಂಬ ಒಂದು ಭಾವದಿಂದಾಗಿ ಕೃಪಾಂಚಕಾರ ತೇಜಸ್ವಿ ಮನ್ಯಮಾನ ಸ್ತ್ರೀ ಅಂತು ತಾಂ. ನೋಡಿ, ಇವ್ರ ವ್ಯಕ್ತಿತ್ವಗಳೆಲ್ಲ ಹೀಗಿದೆ ಅಂತ. ಇವರೆಲ್ಲ ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ಎಡಗಾಲಿಂದ ಮೆಟ್ಟಿದ್ರೂ ಸಾಕಿತ್ತು ಆಕೆಯನ್ನು, ಲಂಕಿಣಿಯನ್ನು. ಅಲ್ಲೇ ಮುಗಿದೋಗ್ತಾ ಇದ್ದವಳು. ಕನಿಕರ ಅಂತ, ಅದು ಅವರ ಗುಣ. ಹಾಗಾಗಿ ಲಂಕಾ ನಗರಿಯ ಮನಸ್ಸೇ ಪರಿವರ್ತನೆ ಆಯಿತು. ಆ ಲಂಕಾದಿ ದೇವತೆ ಆಕೆಯ ಮನಸ್ಸೇ ಪರಿವರ್ತನೆ ಆಯಿತು. ಆಕೆ ರಾವಣನನ್ನು ಕೆಡುಮಾತುಗಳನ್ನು ನಿಂದಿಸ್ತಾಳೆ. ಅವನು ಹಾಳಾಗೋ ಕಾಲ ಬಂತು, ಒಳ್ಳೆಯದಾಯಿತು ಅಂತ. ಹೋಗು ಒಳಗೆ, ನೀನು ಲಂಕಾ ನಗರದ ಪ್ರವೇಶ ಮಾಡು, ಎಲ್ಲಿ ಬೇಕಾದ್ರೂ ಸಂಚಾರ ಮಾಡು, ಏನು ಬೇಕಾದರೂ ಮಾಡು, ರಾಮಕಾರ್ಯವನ್ನು ಮಾಡು, ರಾವಣ ನಾಶವಾಗಲಿ ಎಂಬ ಭಾವದಲ್ಲಿ ಆಕೆ ಮಾತಾಡ್ತಾಳೆ. ಯಾಕೆಂದರೆ ಅದು ಕರುಣೆಯ ಪ್ರತಾಪ. ಕರುಣೆಯ ಪ್ರತಾಪ. ಒಂದು ಕಗ್ಗವನ್ನು ಉಲ್ಲೇಖ ಮಾಡಿ ನಾವು ಇದನ್ನು ಪರಿವರ್ತನೆ ಮಾಡ್ತೇವೆ ಇವತ್ತು. ಕಗ್ಗ ಹೇಗಿದೆ ಅಂದರೆ, ಮರುಕ ತುಂಬಿದ ಕಣ್ಣ ನೋಟದೊಳಗಿದ್ದೀತು
ಬಿರು ನುಡಿಯಳಿರೋದೊಂದು ಕೂರಲಗು ಸಖನೆ ಕರವಾಳ ಕದಿರದಿಹ ದುರಿತ ಕಾರ್ಯ ಹೃದಯ ಕರುಣೆಯಿಂ ಕರಗೀತು ಮಂಕುತಿಮ್ಮ. ನಂಗೆ ಮತ್ತೆ ಕೆಲಸ ಬಂತು ನೋಡಿ. ಈಗ ಏನು ಮಾಡ್ತೀರಿ ಹೇಳಿ ನೀವೇ? ನಾಳೆ ಕಂಠಸ್ಥ ಮಾಡಿ ಒಂದೇ ದಿನದಲ್ಲಿ ರಾಗ ಹಾಕಿ ರಾಗ ಸಮನ್ವಿತವಾಗಿ ಹೇಳ್ತೀರಾ ಅದನ್ನು ನಾಳೆ ಹೊತ್ತಿಗೆ? ಕರುಣೆಯ ರಾಗ. ಆ ಕಗ್ಗವನ್ನು ಇನ್ನೊಂದು ಸರಿ ಹೇಳ್ತೇವೆ, ಯಾಕೆಂದರೆ ನಿಮ್ಗೆ ಅದು ಅರ್ಥ ಗೊತ್ತಿದ್ರೆ ಹಾಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಭಾವ ತುಂಬಿ ಹಾಡಬೇಕು ಯಾವಾಗಲೂ, ನಿರ್ಜೀವವಾಗಿ ನಿರ್ಭಾವವಾಗಿ ಹಾಡಬಾರ್ದು. ಹಾಗಾಗಿ ಮರುಕ ತುಂಬಿದ ಕಣ್ಣನ ಓಟ, ಕರುಣಾಪೂರ್ಣವಾದ ದೃಷ್ಟಿ, ಮರುಕ ತುಂಬಿದ ಕಣ್ಣನ ಓಟ, ಅದರ ಶಕ್ತಿ ಕತ್ತಿಗಿಲ್ವಂತೆ. ಕರಬಾಳ ಮರುಕ ತುಂಬಿದ ಕಣ್ಣ ನೋಟದೊಳಗಿದ್ದೀತು ಏನು? ಕೂರಲಗು ಸಖನೆ. ಕೂರಲಗು ಅಂದ್ರೇನು? ಕತ್ತಿಯ ಚೂಪಾದ ಅಲಗಿದೆಯಲ್ಲ, ಖಡ್ಗದ ಚೂಪಾದ ಅಲಗಿದೆಯಲ್ಲ, ಅದಿರಬಹುದು ಅಂತ. ಯಾಕೆಂದರೆ ಅದು ಮಾಡದ ಕೆಲಸನೂ ಇದು ಮಾಡಬಹುದು, ಕತ್ತರಿಸ್ತೇ ಇರ್ಬೋದು, ಆದರೆ ಮನಸ್ಸನ್ನು ಕರಗಿಸಬಹುದು ಅದು ಅಂತ. ಕರುಣೆ ಮರುಕ ತುಂಬಿದ ಕಣ್ಣ ನೋಟದೊಳಗಿದ್ದು ಇದ್ದೀತು ಬಿರು ನುಡಿಯೊಳು ಇರೋದೊಂದು ಕೂರಲಗು ಸಖನೆ. ಬಿರು ನುಡಿ ಅಂದರೆ ಕೆಟ್ಟ ಮಾತು, ಕಠೋರವಾಗಿರ್ತಕ್ಕಂಥ ಮಾತು, ಬೈಗುಳ ಅಂತ ಅನ್ಕೊಳ್ಳಿ. ಅಲ್ಲಿಲ್ಲದೆ ಇರ್ತಕ್ಕಂಥ ಶಕ್ತಿ, ಪ್ರತಾಪ, ತೀಕ್ಷ್ಣತೆ ಕರುಣೆಯಲ್ಲಿದ್ದೀತು ಅಂತ. ಹಾಗಾಗಿ ಕರವಾಳ ಕದಿರದಿಹ ದುರಿತ ಕಾರ್ಯ ಹೃದಯ. ಕರವಾಳ ಅಂದ್ರೇನು? ಖಡ್ಗ. ಕರವಾಳ ಕದಿರದಿಹ, ಕತ್ತಿಗೂ ಕೂಡ ನಡೆದೇ ಇರ್ತಕ್ಕಂಥ ದುರಿತಕಾರಿ ಪಾಪಿಯ ಹೃದಯ ಕರುಣೆಯಂ ಕರಗೀತು. ಅದು ಕರುಣೆಯಿಂದ ಕರಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಕರುಣೆಗೆ ಶಕ್ತಿ ಹೆಚ್ಚು ಹೊರತು ಕತ್ತಿಗಲ್ಲ ಎಂಬುದಾಗಿ ಕಗ್ಗದ ಪದ್ಯ ಇರತಕ್ಕಂಥದ್ದು. ಇದನ್ನು ಕರುಣೆಯ ಮುಂದಿನ ಪ್ರವಚನದಲ್ಲಿ ಇದನ್ನು ನಾವು ಅವಲೋಕನ ಮಾಡೋಣ. ಅದರೊಳಗೆ ನೀವು ತಯಾರಾಗಬೇಕು. ನಿಮಗೆ ಬಾಯಲ್ಲಿ ಪದ್ಯ ಇರಬೇಕು, ಹೃದಯದಲ್ಲಿ ಭಾವ ಇರಬೇಕು, ಮತ್ತು ರಾಗ ಸೇರಿ ಬರಬೇಕು. ಅದಕ್ಕೆ ಮರುಕು ತುಂಬಿದ ರಾಗ ಸೇರಿ ಬರಬೇಕು. ಹಾಗಾಗಿ ಕಗ್ಗವನ್ನು ಕಲ್ತ್ಕೊಂಡು ಬರಬೇಕು ನೀವೆಲ್ಲರೂ ಕೂಡ. ಹನುಮಂತ ಮಾಡಿದ್ದು ಇದನ್ನೇ ಇದೇ ಬಗೆಯ ಭಾವ ತೋರಿಸಿರ್ತಕ್ಕಂಥ ಬೇರೆ ಮಹಾಪುರುಷರ ಬದುಕನ್ನು ಅನುಸಂಧಾನ ಮಾಡೋಣ ನಾಡಿದ್ದಿನ ಮುಂದಿನ ಪ್ರವಚನದಲ್ಲಿ. ಹೀಗೆ ನಡ್ಕೊಂಡವರು ಯಾರು? ಕಣ್ಮುಂದೆ ಕತ್ತಿ ಇದೆ, ಕುತ್ತಿಗೆಗೆ ಕತ್ತಿ ಬಂದಿದೆ, ಆದರೆ ಕರುಣೆಯನ್ನೇ ತೋರ್ತಾನೆ, ಅದರ ಮೂಲಕವೇ ಗೆಲ್ತಾನೆ. ಕರುಣೆಯಿಂದ ಕತ್ತಿಯನ್ನು ಗೆದ್ದವರು, ಕರುಣೆಯಿಂದ ಕ್ರೌರ್ಯವನ್ನು ಗೆದ್ದವರ ಕಥೆಯನ್ನು ಮುಂದಿನ ಕರುಣೆಯ ಪ್ರವಚನದಲ್ಲಿ ಅವಲೋಕನ ಮಾಡೋಣ. ಆದರೆ ನೀವು ಇದನ್ನು ಕಂಠಸ್ಥ ಮಾಡಿಕೊಂಡು ರಾಗ ಹಾಕಿ ರಾಗ ಸಮನ್ವಿತವಾಗಿ ಹಾಡಿದರೆ ಮಾತ್ರ ಮುಂದೆ ಹೋಗುವಂಥದ್ದು. ಇಲ್ಲದ್ರೆ ಮತ್ತೆ ಇದನ್ನೇ ಹೇಳ್ತೇವೆ, ಇವತ್ತು ಮಾಡಿದ ಪಾಠವನ್ನೇ ಮತ್ತೆ ಮಾಡೋದು ಪುನಃ ಅಂತ. ಆದರೆ ನಮಗೆ 100ಕ್ಕೆ 100 ಗೊತ್ತಿದೆ. ನೀವು ಹೇಗಿದ್ದರೂ ಕಲ್ತ್ಕೊಂಡು ಬರ್ತೀರಿ, ಹೇಗಿದ್ದರೂ ಅದನ್ನು ಸುಂದರವಾಗಿ ತಲೆ ದೂಗುವಂತೆ, ಹೃದಯ ಕರಗುವಂತೆ ಹಾಡ್ತೀರಿ ಅನ್ನೋ ಭರವಸೆ ನಮಗಿದೆ. ನಾವು ಕೇಳ್ತಾ ಇದ್ದು, ನಿನ್ನೆ ಇವತ್ತು ಬೆಳಗ್ಗೆ ಎಲ್ಲ ಕೇಳಿದ್ದೆ ನಮಗೆ. ತೇಕೆ ನ ಜಾನೀಯಮಹೇ ಸ್ವಾರ್ಥ ಉತ್ತುಂಗದಲ್ಲಿ ಹಾಡ್ತಾ ಇದ್ರಲ್ಲ, ಕೇಳ್ತಾನೆ ಇತ್ತು ನಮಗದು ಅಂತ. ಹಾಗಾಗಿ ತೇಮಿ ಮಾನುಷ ರಾಕ್ಷಸಾಹ ಪರಹಿತಂ ಸ್ವಾರ್ಥಾಯ ನಿಘ್ನಂತಿಯೇ ಅಂತ ಮೇಲೆ ಹೋಗ್ತಿದ್ರಲ್ಲ, ಕೇಳ್ತಾ ಇತ್ತು ನಮಗದು ಪ್ರತಿದಿನ. ನಿನ್ನೆ ಮಧ್ಯಾಹ್ನದಿಂದ ನಿನ್ನೆಯಿಂದ ಶುರು ಮಾಡಿ ಇವತ್ತು ಬೆಳಗ್ಗೆನೂ ಕೇಳ್ತಾ ಇತ್ತು. ಬರೋವರೆಗೂ ಅದನ್ನೇ ಮಾಡ್ತಾಯಿದ್ರಿ. ನಮಗೆ ಗಮನಕ್ಕೆ ಬಂದಿದೆ, ಅದು ಮಾಡಬೇಕು. ಹಾಗೆ ಮಾಡಿ ಅದನ್ನು ನಾವು ನಮ್ಮ ಕಂಠದಲ್ಲಿ, ನಮ್ಮ ಮಸ್ತಕದಲ್ಲಿ ಇದ್ದರೆ, ಪುಸ್ತಕ ಇದ್ದರೆ ಉಪಯೋಗ ಇಲ್ಲ. ನಮ್ಮ ಮಸ್ತಕದಲ್ಲಿ, ಹೃದಯದಲ್ಲಿ, ಕಂಠದಲ್ಲಿ ಇದ್ದರೆ ಅದು ಉಪಯೋಗ ಆಗ್ತಕ್ಕಂಥದ್ದು. ಹಾಗಾಗಿ ಈ ಸೂಕ್ತಿಗಳು ಕಂಠಾಭರಣ. ಕೇಳಿದರೆ ಕಂಠಾಭರಣ ಅಂದರೆ ಏನಂತ ನೀವು? ಈ ಹಾರ ಕಂಠಾಭರಣ ಅಲ್ವಾ? ಕಂಠಕ್ಕೆ ಆಭರಣ. ನಾವು ಹಾರ ಹಾಕ್ಕೊಂಡ್ರೆ ಕಂಠಿಹಾರ ಅಂತ ಹೇಳ್ತಾರೆ, ಕೊರಳಿಗೆ ಸರಿ ಇರ್ತದೆ. ಅದು ಮುಂದಕ್ಕಿದ್ರೆ ಅದು ಕಂಠಿಹಾರ ಅಲ್ಲ. ಕಂಠಿಹಾರ ಅಂದರೆ ಕೊರಳಿಗೆ ಹತ್ತಿರ ಇರಬೇಕು, ಕೊರಳಿಗೆ ಮುಟ್ಕೊಂಡಿರ್ಬೇಕು. ಅದು ಕೊರಳಿಗೆ ಸ್ವಲ್ಪ ಬಿಗದಂತೆ ಇರಬೇಕು ನೋಡಿ. ಇಷ್ಟು ಬಂದರೆ ಅದು ಕಂಠಿಹಾರ ಅಲ್ಲ, ಇಲ್ಲಿಗೆ ಕೊರಳಿಗೆ ಇರಬೇಕು ಅದು ಸರಿಯಾಗಿ. ಅದು ಕಂಠಾಭರಣ, ಹೊರಗಿಂದ ಅದು ಅಂತ. ಆದರೆ ನಿಮ್ಮೊಂದು ಶ್ಲೋಕ ಬಂದರೆ, ಒಂದು ಗೀತ ಬಂದರೆ, ಒಂದು ಒಳ್ಳೆಯ ವಿಷಯ ಹೇಳೋಕ್ಕೆ ಬಂದರೆ ಅದು ಆಂತರವಾದ ಕಂಠಾಭರಣ. ಅದು ಈ ಹೊರಗಿನ ಕಂಠಾಭರಣಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಕಂಠಾಭರಣ. ನಿಮ್ಮ ಬಾಯಲ್ಲಿ ಸತ್ಪುರುಷರ ಸೂಕ್ತಿಗಳು ಬರ್ತವೆ ಅಂತಂದರೆ ಅದು ನಿಜವಾದ ಕಂಠಾಭರಣ. ಹಾಗಾಗಿ ದಾನದಿಂದ ಪಾಣಿಗೆ ಶೋಭೆ ಹೊರತು ಕಡಗದಿಂದ ಅಲ್ಲ. ಕಡಗದಿಂದ ಬಾಹ್ಯ ಶೋಭೆ, ದಾನದಿಂದ ನೈಜ ಶೋಭೆ. ಹಾಗೆ ಕಂಠಕ್ಕೆ ಕಂಠಿಹಾರದಿಂದ ಬಾಹ್ಯ ಶೋಭೆ,
ಆದರೆ ಸೂಕ್ತಿಗಳಿಂದ, ಸುಗೀತದಿಂದ, ಸೂಕ್ತಿಯಿಂದ ನೈಜ ಶೋಭೆ, ಆಂತರ ಶೋಭೆ. ಹಾಗಾಗಿ ಅದನ್ನು ಕಲ್ತ್ಕೊಂಡು ಬನ್ನಿ. ನಾವು ಮುಂದಿನ ಭಾಗವನ್ನು ಅವಲೋಕನ ಮಾಡೋಣ. ಅಂತೂ ರಾಮನಂತೆ ಆಗಬೇಕು ಅಂತಾದರೆ, ಹನುಮಂತನಂತೆ ಆಗಬೇಕು ಅಂತಾದರೆ, ಸೀತೆಯಂತೆ ಆಗಬೇಕು ಅಂತಾದರೆ ನಮ್ಮಲ್ಲಿ ಕರುಣೆ ಇರಬೇಕು. ನಾವು ಮಾನುಷ ರಾಕ್ಷಸ ಅಂತ ಅನ್ಸ್ಕೋಬಾರದು. ಅಂದರೆ ಸಾಮಾನ್ಯತ್ವಕ್ಕಿಂತ ಮೇಲಕ್ಕೆ ಇರಬೇಕು ಅಂತಂದರೆ ಕರುಣೆ ತುಂಬಿ ತುಳುಕಬೇಕು ನಮ್ಮಲ್ಲಿ. ದೇಹದಲ್ಲಿ ರಕ್ತ ಹೇಗೆ ಹರಿತದೆ, ಹೃದಯದಲ್ಲಿ ಕರುಣೆ ಹಾಗೆ ಹರಿಬೇಕು. ರಕ್ತ ದೇಹದ ಒಳಗೆ ಹರಿಯುವಂಥದ್ದು, ಕರುಣೆ ಜಗತ್ತಿನ ಕಡೆಗೆ, ಜೀವರುಗಳ ಕಡೆಗೆ ಹರಿಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಅಂಥ ಕರುಣೆಯನ್ನು ಬದುಕಿನ ಆಭರಣವನ್ನಾಗಿ ನೀವು ಸ್ವೀಕಾರ ಮಾಡಿ, ಅದಕ್ಕೆ ರಾಮ ಕರುಣೆ ತೋರಲಿ. ತನ್ನ ಕರುಣಾಗುಣ ನಿಮ್ಮೆಲ್ಲರಲ್ಲಿ ಒಡಮೂಡೋದಕ್ಕೆ ರಾಮನ ಕರುಣೆ ನಿಮ್ಮೆಲ್ಲರ ಮೇಲೂ ಆಗಲಿ ಎಂಬುದಾಗಿ ಹಾರೈಸಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಆಶೀರ್ವದಿಸ್ತೇವೆ. ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ. ಹರೇ ರಾಮ.